ಇರೋದು ದೇವಾಲಯಗಳ ಸಾಮ್ರಾಟ ಇಟಗಿಯ ಮಹಾದೇವ ದೇವಸ್ಥಾನ ಸಭಾಮಂಟಪದ ಮುಂದೆ ನೃತ್ಯ ಮಂಟಪ. ಅತ್ಯಂತ ಫೈನೆಸ್ಟ್ ಆರ್ಟ್ ಇದೆಯಲ್ಲ ಅದನ್ನು ಇಲ್ಲಿ ಮಾಡಲಾಗಿದೆ. ಸಭಾಮಂಟಪದ 4 ಕಂಬಗಳನ್ನು ಬಹಳ ಸುಂದರವಾಗಿ ಕೆತ್ತಲಾಗಿದೆ. ಮೇಲ್ಛಾವಣಿನ ನೋಡಿ. ಈ ಮಹಾದೇವನು ಆಗಿನ ಕಾಲದ ಎಲ್ಲ ಶಿಲ್ಪಿಗಳು ಸುಮಾರು ಒಂದು 80,000 1 ಲಕ್ಷ ಶಿಲ್ಪಿಗಳನ್ನು ಇಲ್ಲಿ ಕರೆಸಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿದ ಅಂತ ಒಂದು ಪ್ರತೀತ ಇದೆ. ವಿಷ್ಣುವಿನ ಮೂರ್ತಿ ಇರ್ಬೋದು. ಮೇಲ್ಗಡೆ ನಟರಾಜನ ಡ್ಯಾನ್ಸಿಂಗ್ ಬಿದ್ದಿರ್ಬೋದು. ಸ್ವಲ್ಪ ಭಗ್ನ ಆಗಿದೆ, ಗೊತ್ತಾಗ್ತಿಲ್ಲ. ಸಭಾಮಂಟಪದ ಮುಂದೆ ಇರುವ ಈ ನಂದಿ ಕೂಡ ಭಗ್ನ ಆಗಿದೆ. ಇಲ್ಲಿ ಇನ್ನೊಂದು ಪ್ರವಚನ ಮಂಟಪ ಇದೆ. ಪ್ರವಚನ ಮಂಟಪದ ಮೇಲ್ಗಡೆ ರಿವರ್ಟ್ ಲೋಟಸ್ ಶೈಲಿಯಲ್ಲಿ, ಹೊಯ್ಸಳರ ಶೈಲಿಯಲ್ಲಿನೇ ಇದನ್ನು ಕಟ್ಟಲಾಗಿದೆ. ಹೊಯ್ಸಳರ ಅತ್ಯಂತ ಪ್ರಮುಖ ಪಾಳೆಗಾರನಾದ ಮಹಾದೇವ ಅನ್ನುವನು ಈ ದೇವಾಲಯವನ್ನು ಕಟ್ಟಿಸಿದ್ದಾನೆ ಅಂತ ಇತಿಹಾಸಗಳಿಂದ ನಮಗೆ ತಿಳಿದು ಬರ್ತದೆ. ನೀವು ನೋಡ್ತಾ ಇರ್ಬೋದು ಎಂತಹ ಸೂಕ್ಷ್ಮ ಕಸೂರಿ ಅಂದರೆ ನಮಗೆ ನೋಡೋಕ್ಕೆ ಕಣ್ಣಿಡೋ ಸಾಲೋದಿಲ್ಲ. ಕಳಸಗಳ ಮೇಲೆ ಮತ್ತೆ ಕಳಸಗಳು ಲಲಾಟದಲ್ಲಿ ಲಕ್ಷ್ಮಿ ನೋಡ್ತಾ ಇದ್ದಿರ್ಬೋದು. 11 ದ್ವಾರದ ಡಿಸೈನ್ಗಳು ಹೊಂದಿದೆ. ಎಲ್ಲವೂ 3D ಆರ್ಟ್ಸ್. ಈ ಬೆರಳುಗಳನ್ನು ತೋರಿಸಿದ್ರೆ ಬೆರಳು ಹೋಗುವಷ್ಟು ಈ ಆರ್ಟ್ಗಳು ಸೂಕ್ಷ್ಮವಾಗಿವೆ. ನನ್ನ ಕ್ಯಾಮ್ರಾ ಅದಕ್ಕೆ ಕ್ಯಾಪ್ಚರ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲವೇನೋ ಅಂಥ ಒಂದು ಸುಂದರ ಕಸೂರಿ ಇಲ್ಲಿ ಮಾಡಲಾಗಿದೆ.